ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 57. ಅಲಖ್ ನಿರಂಜನರಾಗಿದ್ದ ಗುರುನಾಥರು. ಪ್ರಿಯ ಭಕ್ತ ಮಹಾಶಯರೇ, ಈ ದಿನ ಸತ್ಸಂಗಕ್ಕಾಗಿ ತಮ್ಮ ಅನುಭವಗಳನ್ನು ಧಾರೆ ಎರೆಯುತ್ತಿರುವವರು ಗುರುನಾಥರೊಂದಿಗೆ ನಿರಂತರ ಸಮೀಪವಾಗಿದ್ದ ಮತ್ತೊಬ್ಬ ಸನ್ಯಾಸಿಗಳು, ಗುರುಬಂಧುಗಳೂ ಆದ ಬ್ರಹ್ಮಾನಂದ ಗುರೂಜಿಯವರು. ಅವರು ಕಂಡಂತೆ ವೆಂಕಟಾಚಲ ಅವಧೂತರು ಬಾಲ್ಯ, ಯೌವನ, ಗೃಹಸ್ಥಾಶ್ರಮಗಳಲ್ಲಿ ಇರುವಾಗಲೇ ಸಖರಾಯ ಪಟ್ಟಣದ ವೆಂಕಟಾಚಲ ಗುರುಗಳು ಸುಪ್ತವಾಗಿ, ಗುಪ್ತವಾಗಿ ಅನೇಕ ಸಾಧು ಸತ್ಪುರುಷರುಗಳನ್ನು ದರ್ಶಿಸಿ ಯಾರಿಗೂ ಅರಿಯದಂತೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿ ಭಗವತ್ ಕೃಪೆಯಿಂದ ಜ್ಞಾನ ಸಿದ್ಧಿಯನ್ನು ಪ್ರಾಪ್ತ ಮಾಡಿಕೊಂಡು ಗೃಹಸ್ಥರಾಗಿದ್ದರೂ ತಾನು ತನ್ನದು ಎಂಬ ಮೋಹವನ್ನು ತ್ಯಜಿಸಿ ಜೀವನದ ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದು ಬೆಂದವರು. ಆದರೆ ಅವರ ಸನಿಹಕ್ಕೆ ಬಂದವರಿಗೆ ಅತ್ಯಂತ ಸರಳವಾದ, ಸುಲಭದಲ್ಲಿ ಕಷ್ಟ ಪರಿಹಾರದ ಮಾರ್ಗ ತೋರುವ ಅನ್ವರ್ಥ ಅವಧೂತರಾಗಿದ್ದರು. ಬ್ರಹ್ಮಾನುಭವದಲ್ಲಿ ನೆಲೆ ನಿಂತು ಪರಮ ತೃಪ್ತರಾಗಿ ಯಾರಿಂದಲೂ ಒಂದು ಬಿಡಿಕಾಸು ತೆಗೆದುಕೊಳ್ಳದ ದಯಾಮಯ ಕರುಣಾಮಯರಾಗಿ ಸಮಸ್ತ ಜೀವರಾಶಿಯನ್ನು ಸಂತೃಪ್ತಿಸುತ್ತಿದ್ದ ಗುರುನಾಥರು ಮಮತಾಮಯಿ ಮಾತೃಸ್ವರೂಪರಾಗಿದ್ದರು. ಗುರುವೆಂದು ತಮಗೆ ನಮಸ್ಕಾರ ಮಾಡಿದಾಗ ಗುರುವೆಂದರೆ ದೇಹವಲ್ಲ, ಅದೊಂದು ಭಾವ, ತತ್ವ ಎಂದು ಪದೇ ಪದೇ ಮನವರಿಕೆ ಮಾಡಿಸುತ್ತಿದ್ದರು. ದೇಹದಲ್ಲಿ ಗುರುವನ್ನು ನೋಡಬೇಡಿ, ಭಾವದಲ್ಲಿ ಕಾಣಿರಿ ಎಂದು ಸಾರುತ್ತಾ ಗುರುತತ್ವ, ಗುರುಭಕ್ತಿ, ಗುರುವಾಕ್ಯದಲ್ಲಿ ಇರಬೇಕಾದ ಶ್ರದ್ಧೆಯಲ್ಲಿ ಒಂದು ಹೊಸ ಪೀಳಿಗೆಯನ್ನೇ ಸೃಷ್ಟಿಸಿ ಕ್ರಾಂತಿಯನ್ನೇ ಮಾಡಿದರು. ಯಾರಿಗೂ ಯಾವುದಕ್ಕೂ ಸಿಕ್ಕಿಸಿಕೊಳ್ಳದೆ ಅಲಖ್ ನಿರಂಜನರಾಗಿ ಗೃಹಸ್ಥರು ಹಾಗೂ ಸನ್ಯಾಸಿಗಳು ತಮ್ಮ ನಿಜ ಕರ್ತವ್ಯವನ್ನು ಸರಳವಾದ ಪ್ರೀತಿಯ ಮಾತುಗಳಲ್ಲಿ ತಿಳಿಸುತ್ತಿದ್ದರು. ಒಬ್ಬ ಗೃಹಿಣಿ ಸದ್ಗೃಹಿಣಿಯಾಗಿ ತನಗೋಸ್ಕರ ಏನೂ ಆಶಿಸದೆ ಸಮರ್ಪಿತ ಜೀವನವನ್ನು ನಡೆಸುವುದರಿಂದ ಅವಳು ಸನ್ಯಾಸಿಯಾಗಬಲ್ಲಳು ಎನ್ನುತ್ತಿದ್ದರು. ಒಂದು ಕ್ಷಣ ಬ್ರಹ್ಮಾನಂದ ಗುರೂಜಿಯವರು ಗುರುನಾಥರನ್ನು ತಮ್ಮ ಮನದಲ್ಲಿ ಕಾಣುತ್ತಾ ಬ್ರಹ್ಮಾನಂದದಲ್ಲಿ ಮುಳುಗಿದರೇನೋ ಮತ್ತವರ ಗುರುನಾಥರ ನಡುವಿನ ಸಂಬಂಧಗಳನ್ನು ನೆನಪು ಮಾಡಿಕೊಂಡು ಮುಂದುವರೆದರು. ಅನ್ನದಾನ ಪ್ರಿಯರು, ಕೊಡುಗೈ ದೊರೆಗಳು, ಮಾತೆಯರು, ಹೆಣ್ಣು ಮಕ್ಕಳು, ಸನ್ಯಾಸಿಗಳೆಂದರೆ ಗುರುನಾಥರಿಗೆ ಎಲ್ಲಿಲ್ಲದ ಗೌರವ, ಆದರ. ಅವರನ್ನು ಆಧರಿಸಿ, ಪೂಜಿಸಿ, ಹೊಟ್ಟೆಯ ತುಂಬ ಆಹಾರ ಪಾನೀಯಗಳನ್ನು ನೀಡಿ ವಸ್ತ್ರ, ಹಣ್ಣು ಹಂಪಲು ಕೊಡುವುದರಲ್ಲಿ ಅವರಿಗೆಂತಹುದೋ ಸಂತಸ. ಬಂದ ಭಕ್ತರಾರು ಹಸಿದುಕೊಂಡಿರುವುದು ಅವರಿಗಿಷ್ಟವಾಗದು. ಬಿಸಿ ಬಿಸಿ ಅಡುಗೆಯನ್ನು ಮಾಡಿಸಿ ಬಡಿಸುವುದು, ಕೆಲವೊಮ್ಮೆ ಹೋಟೆಲಿನಿಂದಲೇ ಮಸಾಲ ದೋಸೆ ತರಿಸಿಕೊಡುವುದು, ಬಂದ ಭಕ್ತರಿಗೆಲ್ಲ ಊಟ ಹಾಕುವುದು ಅವರಿಗೆ ನಿತ್ಯ ಪೂಜೆ. ಅನ್ನ ಸಂತರ್ಪಣೆ ಎಂದರೆ ಅವರಿಗೆ ಬಹು ಇಷ್ಟ. ದತ್ತಗುರು ಪರಂಪರೆಯಲ್ಲಿ ಅನ್ನದಾನ, ಅನ್ನ ಸಂತರ್ಪಣೆಗೆ ಮೊದಲ ಆದ್ಯತೆ. ಯಾರು ಗುರುನಾಥರೆದುರಿನಲ್ಲಿ ಹಸಿದಿರಬಾರದು. ಉಂಡು ಬಂದವರಿಗೂ ಮತ್ತೆ ಮತ್ತೆ ತಿನ್ನಿಸಿ ಸಂತೋಷ ಪಡುತ್ತಿದ್ದ ಅವರಿದ್ದಲ್ಲಿ ಹಸಿವಿಗೆ ಸ್ಥಳವೇ ಇರುತ್ತಿರಲಿಲ್ಲ. ಅವರಿಗೆ ಅನ್ನದಾನವೊಂದು ಯಜ್ಞ, ನಿಜ ಪೂಜೆ. ಅದು ನಿಜವೂ ಹೌದು. ನಾವು ಸ್ವೀಕರಿಸುವ ಪ್ರತಿಯೊಂದು ತುತ್ತು ಆ ವೈಶ್ವಾನಿಕ ಜಠರಾಗ್ನಿಗೆ ಆಹುತಿಯಾಗಿ ಪರಮಾತ್ಮನೇ ಅದನ್ನು ಪಚನ ಮಾಡುತ್ತಾನೆ ಎಂದು ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ. ಆ ಭಗವಂತನ ಸ್ವರೂಪವೇ ಆದ ಗುರುನಾಥರು ಇದನ್ನು ಅಕ್ಷರಶಃ ನಡೆಸಿಕೊಂಡು ಬಂದಿದ್ದರು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯಾನ್ನಂ ಚತುರ್ವಿಧ ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಎಂಬ 4 ವಿಧವಾದ ಅನ್ನವನ್ನು ವೈಶ್ವಾನರನಾಗಿ ನಾನೇ ಪಚನ ಮಾಡುತ್ತೇನೆ ಎಂದಿದ್ದಾನೆ ಭಗವಂತ. ಇದು ನಿತ್ಯ ನಾವು ಮಾಡುವ ಯಜ್ಞರೂಪಿ ದೇವರ ಪೂಜೆಯಾಗಿದೆ. ಆದ್ದರಿಂದಲೇ ಅನ್ನದಾನ ಅಷ್ಟು ಪ್ರಾಶಸ್ತ್ಯ ಮತ್ತು ಮಹತ್ವದಿಂದ ಕೂಡಿದೆ. ಇದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಮನುಷ್ಯನ ಮೂಲಕ ನೇರ ಭಗವಂತನಿಗೆ ಸೇರುತ್ತದೆ. ಈ ಸದ್ಭಾವದಿಂದ ಅನ್ನದಾನ ಮಾಡಬೇಕು. ಅನ್ನದಾನವೆಂಬ ಈ ಉತ್ತಮ ಸಂಸ್ಕಾರವನ್ನು ಗುರುನಾಥರು ತಮ್ಮ ಶಿಷ್ಯರಿಗೆ ಕಲಿಸಿದ್ದಾರೆ. ಅನ್ನಂ ಬ್ರಹ್ಮೇತಿ ವ್ಯಜಾನೇತ್ ಅನ್ನಂನ ನಿಂದ್ಯಾತ್ಯ ತದ್ವ್ರತಂ ಎಂಬ
ನುಡಿಸಾರವನ್ನು ತಮ್ಮ ಭಕ್ತವೃಂದಕ್ಕೆ ನಿರಂತರ ಗುರುನಾಥರು ಬೋಧಿಸುತ್ತಿದ್ದರು. ಆಹಾರ ಪದಾರ್ಥವನ್ನು ವೃಥಾ ವ್ಯರ್ಥ ಮಾಡುವುದನ್ನು ಸಹಿಸರು. ಬ್ರಹ್ಮಾನಂದ ಗುರೂಜಿಯವರು ಗುರುನಾಥರೊಂದಿಗಿನ ತಮ್ಮ ಖಾಸಗಿ ಅನುಭವಗಳನ್ನು ನಮ್ಮ ಓದುಗ ಮಿತ್ರರಿಗೆ ಹಂಚುತ್ತಿರುವುದು ನಮ್ಮ ಪುಣ್ಯ. ಗುರುಬಾಂಧವರೇ, ನಾಳೆಯೂ ನಮ್ಮೊಂದಿಗಿರಿ. ಸತ್ಸಂಗಕ್ಕಾಗಿ ಬರುತ್ತೀರಲ್ಲವಾ? ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.